ಚೇಂಜಸ್ಗಳು ಆಗಿದ್ವು. ಬ್ಲೂ ಪ್ರಿಂಟ್ ಪ್ರಕಾರ ನಾನು ಹೇಳಿದ್ದೆ ಸ್ವಲ್ಪ ಅಲ್ಲಿ ಚೇಂಜಸ್ ಆಗಿತ್ತು. ನಾವು ನೋಡಿರುವಂಥ ಬ್ಲೂ ಪ್ರಿಂಟ್ ಪ್ರಕಾರ ಇರಲಿಲ್ಲ. ಅದೇನು ಬದಲಾವಣೆ ಆಗಿತ್ತು ಅದನ್ನು ಕೂಡ ಇಲ್ಲಿ ನಾವು ನೋಡೋಣ. ಮೊದಲು 1 ಅಂಕದ ಪ್ರಶ್ನೆಗಳು. ಇಲ್ಲಿ ಆನ್ಸರನ್ನು ನೀವೇ ನೋಡಿ. ಫಸ್ಟ್ ಕ್ವಶನಿಗೆ ಆನ್ಸರ್ ಇಲ್ಲ. ನಾವು 1 ಅಂಕದ ಯಾವುದೇ ಪ್ರಶ್ನೆಯನ್ನು ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಏನೂ ನಿಮಗೆ ಕೊಟ್ಟಿರಲಿಲ್ಲ. ಇಲ್ಲಿ ಕೆಲವೊಂದು ಪ್ರಶ್ನೆಗಳ ಉತ್ತರ ಈ ಕ್ವಶನ್ ಪೇಪರ್ನಲ್ಲಿ ಬರೆಯಲಾಗಿದೆ. ಅದನ್ನು ನೀವು ಓದಿ ನೋಡ್ಬೋದು. ಇನ್ನು 4 ಅಂಕದ ಮತ್ತು ಗ್ರಾಮರ್ ಸೆಕ್ಷನ್ ನಾವು ಇನ್ ಡೀಟೇಲ್ ಆಗಿ ನೋಡೋಣ. ಇಲ್ಲಿ ನೀವೇ ನೋಡ್ತಾ ಹೋಗಿ. 1 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಇಲ್ಲಿ ಬರೆಯಲಾಗಿದೆ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ಅದನ್ನು ನೀವೇ ಹುಡ್ಕೋಬಹುದು. 1 ಅಂಕದ ಪ್ರಶ್ನೆಗಳಿಗೆ ಉತ್ತರ. ಇದು PAP ಅಂದರೆ ಪೀಪಲ್ ಅಲಯನ್ಸ್ ಪಾರ್ಟಿ. ಎಸ್. ಇನ್ನು 4 ಅಂಕದ ಪ್ರಶ್ನೆಗಳನ್ನು ನೋಡಿದಾಗ ನಾವು ಕೊಟ್ಟಿರುವಂಥ ನಿಮಗೆ ಒಂದು ಪ್ಲ್ಯಾನಿಂಗ್ನ ಪ್ರಕಾರ, ಸ್ಟ್ರಾಟಜಿಯ ಪ್ರಕಾರ ಅಲ್ಲಿ ನೀವು 5 ಚಾಪ್ಟರ್ಸ್ಗಳನ್ನು ಓದಿ 8 ಪ್ರಶ್ನೆಗಳನ್ನು ಬರೀಬೇಕಾಗಿತ್ತು. ಆದರೆ ಇಲ್ಲಿ ಕ್ವಶನ್ ಪೇಪರ್ನಲ್ಲಿ ಸ್ವಲ್ಪ ಬದಲಾವಣೆಯಾಗಿ 6 ಅಂಕದ ಪ್ರಶ್ನೆ ಪೋಯಮ್ ಮೇಲೆ ಬಂದಿದೆ ಮತ್ತು ಸನ್ನಿ ಮಾರ್ನಿಂಗ್ ಚಾಪ್ಟರ್ಲಿಂದ ಬಂದಿದೆ. 2 ಡಿಯರ್ ಚಾಪ್ಟರ್ಲಿಂದ ಬಂದಿಲ್ಲ. ಆದರೂ ಸಹಿತ ನನಗೆ ಗೊತ್ತಿತ್ತು 100% ರೋಮಿಯೋ ಆ್ಯಂಡ್ ಜೂಲಿಯೆಟನ್ನು 99% ವಿದ್ಯಾರ್ಥಿಗಳು ಓದ್ತಿರ್ತಾರೆ. ಹಾಗಾಗಿ ಆ ಒಂದು ಚಾಪ್ಟರನ್ನು ನಾನು ಸೆಲೆಕ್ಟ್ ಮಾಡಿರಲಿಲ್ಲ. ಏಕೆಂದರೆ ಆ ಒಂದು ಚಾಪ್ಟರ್ ಎಕ್ಸ್ಟ್ರಾ ಇರಲಿ, ವಿದ್ಯಾರ್ಥಿಗಳು ಈ 4-5 ಚಾಪ್ಟರ್ಗಳನ್ನು ಓದ್ಕೊಂಡು ಹೋದರೆ ಒಂದು ಎಕ್ಸ್ಟ್ರಾ ಇರುತ್ತೆ ಅಂತ. ಇಲ್ಲಿ ನೋಡಿ, ನಾವು ಕೊಟ್ಟಿರುವಂಥ ಚಾಪ್ಟರ್ಲಿಂದ ನಿಮಗೆ ಬಂದಿರುವಂಥ ಕ್ವಶನ್ಸ್ಗಳು 1, 2. ನೆಕ್ಸ್ಟ್ ಇಲ್ಲಿ ನೋಡಿ, ಸನ್ನಿ ಮಾರ್ನಿಂಗಿಂದ 3, 4 ಈ ಪೋಯಮನ್ನು ನಾವು ಕೊಟ್ಟಿದ್ವಿ. 5, 6 ದ ಗಾರ್ಡನರ್ ಚಾಪ್ಟರ್ನ ನಾವು ಕೂಡ ಕೊಟ್ಟಿದ್ವಿ. ಇಲ್ಲಿಗೆ ಆಯಿತು 6. ಇನ್ನು ನಾವು ಇದು ಬ್ರೆಜಿಲ್ ಆ್ಯಂಡ್ ಜಪಾನನ್ನು ಓದ್ಬೋದು ಅಥವಾ ಬಿಡಬಹುದು ಅಂತ ನಾವು ಹೇಳಿದ್ವಿ. ಯಾರು ಓದಿದಾರೋ ಅವರು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು 8 ಪ್ರಶ್ನೆಗಳನ್ನು ಕಂಪ್ಲೀಟ್ ಮಾಡಿರಬಹುದು. ಆದರೆ ಇಲ್ಲಿ ಪ್ರಾಬ್ಲಮ್ ಏನಿತ್ತು ಅಂದರೆ ಪೋಯಮ್ ಸೆಕ್ಷನ್ ಇದ್ರೆ 2 ನೀವು ಮಿನಿಮಮ್ ಬರೀಲೇಬೇಕು. ಇಲ್ಲಿ ಒಂದು ಇದನ್ನು ನೀವು ಬರೆದರೂ ಕೂಡ ಇಲ್ಲಿ ಆನ್ಸರ್ಸ್ ಕಂಪ್ಲೀಟ್ ಆಗ್ತಿರ್ಲಿಲ್ಲ. ಏಕೆಂದರೆ ಈ ಪೋಯಮ್ ಮೇಲಿಂದ ಕ್ವಶನ್ ನೀವು ಬರೀಬೇಕಾಗಿತ್ತು. ಮತ್ತೊಂದು ಏಕೆಂದರೆ ಮಿನಿಮಮ್ 2 ಬರೀಬೇಕು ಪೋಯಮ್ ಸೆಕ್ಷನ್ಲಿಂದ. ಹಾಗಾಗಿ ಭಾಳಷ್ಟು ವಿದ್ಯಾರ್ಥಿಗಳು ಇದನ್ನು ಬಿಟ್ಟಿರ್ಬೋದು. ಇಲ್ಲಿ 6 ನಾವು ಹೇಳಿರುವಂಥ ಚಾಪ್ಟರ್ಸ್ಗಳಿಂದ ಬಂದಿದ್ದು. 8 ಇದೆಯಲ್ಲ, ರೋಮಿಯೋ ಆ್ಯಂಡ್ ಜೂಲಿಯೆಟ್, ಇದರಿಂದ 2 ಕ್ವಶನ್ಸ್ಗಳು ಬಂದಿದ್ದು. ಈ ರೀತಿಯಲ್ಲಿ 8 ಕ್ವಶನ್ಗಳನ್ನು ಸುಲಭವಾಗಿ ನೀವು ಬರೆದಿರ್ಬೋದು ಅಂತ ನಾನು ಭಾವಿಸ್ತೀನಿ. ಈ ರೀತಿಯಲ್ಲಿ ಆನ್ ದ ಸ್ಪಾಟ್ ನೀವು ಸ್ಟ್ರಾಟಜಿಯನ್ನು, ಪ್ಲ್ಯಾನಿಂಗನ್ನು ಸ್ವಲ್ಪ ಚೇಂಜಸ್ ಮಾಡ್ಕೋಬೋದು. ಏನೂ ಇದರಲ್ಲಿ ದೊಡ್ಡ ಸಮಸ್ಯೆ ಆಗಿರಲಿಲ್ಲ. ಈಸಿಯಾಗಿ ಇಲ್ಲಿ ಔಟ್ ಆಫ್ ಔಟ್ ಮಾಡ್ಬೋದಾಗಿತ್ತು ಅಷ್ಟೇ ಚಾಪ್ಟರ್ಸ್ಗಳನ್ನು ಓದಿ. ಇನ್ನು ನೆಕ್ಸ್ಟ್ 6 ಅಂಕದ ಪ್ರಶ್ನೆಗಳನ್ನು ನಾವು ನೋಡಿದಾಗ ಇಲ್ಲಿ ನೋಡಿ, ಆನ್ ಚಿಲ್ಡ್ರನ್ ಪೋಯಮನ್ನು ನಾವು ಓದಿ ಅಂತ ಹೇಳಿದ್ವಿ. ಅದರ ಮೇಲೆ ಕ್ವಶನ್ ಬಂದಿತ್ತು. ಸನ್ನಿ ಮಾರ್ನಿಂಗ್ ಮೇಲೆ ಒಂದು 6 ಮಾರ್ಕ್ಸ್ ಕ್ವಶನನ್ನು ಬಂದಿತ್ತು. 2 ಡಿಯರ್ ಮೇಲೆ ಬಂದಿಲ್ಲ. ಈ 2 ಚಾಪ್ಟರ್ಸ್ಗಳನ್ನು ನಾವು ನಿಮಗೆ ರೆಕಮೆಂಡ್ ಮಾಡಿದ್ವಿ. ಈ ಚಾಪ್ಟರ್ಸನ್ನು ನಾವು ನಿಮಗೆ ಇದ್ರ ಬಗ್ಗೆ ಏನು ಹೇಳಿರಲಿಲ್ಲ. ಇಲ್ಲಿ 2ರಲ್ಲಿ ಯಾವುದಾದ್ರೂ ಒಂದು ನೀವು ಅಟೆಂಪ್ಟನ್ನು ಮಾಡಿರ್ಬೋದು. ಈ ರೀತಿ ಮಾಡಿ ಇಲ್ಲಿ 6 ಮಾರ್ಕ್ಸನ್ನು ಸುಲಭವಾಗಿ ಗಳಿಸ್ಬೋದಾಗಿತ್ತು. ಇಷ್ಟು ಆಯಿತು, ಇದು ಥಿಯರಿ. ಇಲ್ಲಿ ನಾವು ಏನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಇನ್ನು ನಾವು ಪ್ಯಾಸೇಜನ್ನು ನೋಡ್ತಾ ಹೋಗೋಣ. ಪ್ಯಾಸೇಜ್ನಲ್ಲಿ ನೋಡಿ, ಇಲ್ಲಿ ಇದಕ್ಕೆ ಕ್ವಶನ್ಸ್ ಇದೆ ABCD. ಈ ಕ್ವಶನ್ಸ್ಗೆ ಆನ್ಸರನ್ನು ನಾನು ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ. ನಾವು ಒಂದೊಂದಾಗಿ ಹೇಳಿದರೆ ವಿಡಿಯೋ ಬಹಳ ಲಾಂಗ್ ಆಗುತ್ತೆ. ಇಲ್ಲೇ ನೀವೇ ನೋಡ್ಕೋಬಹುದು. ಸೀರಿಯಲ್ ವೈಸ್ ಇದೆ, ಅಷ್ಟೊಂದು ಏನು ಡಿಫಿಕಲ್ಟ್ ಇರಲಿಲ್ಲ. ಇದು ಮೊದಲ ಪ್ರಶ್ನೆಗೆ ಉತ್ತರ ನಾನು ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ. ಟ್ರಾನ್ಸ್ಪೋರ್ಟ್, ಫಾರ್ ಕ್ರಿಯೇಷನ್, ಫಾರ್ ಫುಡ್, ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರೀಬಹುದು. ನೆಕ್ಸ್ಟ್ ನೋಡಿ, ಅದರ ನೆಕ್ಸ್ಟ್ ಇತ್ತು, ಸಾರಿ, ಇಲ್ಲಿ ಫಸ್ಟ್ ಕ್ವಶನಿಗೆ ಆನ್ಸರ್ ಇಲ್ಲಿದೆ, ಲೈ ಆನ್ ದ ಬ್ಯಾಂಕ್ ಆಫ್ ದ ಗ್ರೇಟ್ ರಿವರ್. ಸೆಕೆಂಡ್ ಕ್ವಶನ್ ಫಾರ್ ಟ್ರಾನ್ಸ್ಪೋರ್ಟ್, ರೀಕ್ರಿಯೇಷನ್, ಫಾರ್ ಫುಡ್, ಯಾವುದಾದ್ರೂ ಒಂದನ್ನು ನೀವು ಬರೀಬೋದಾಗಿತ್ತು. ಇನ್ನು 3ನೇ ಕ್ವಶನಿಗೆ ಆನ್ಸರ್ ಇಲ್ಲಿದೆ, ದೇ ಆ್ಯಕ್ಟ್ ಆ್ಯಸ್ ಅ ಡ್ರೈನೇಜ್ ಚಾನಲ್ ಫಾರ್ ಸರ್ಫೇಸ್ ವಾಟರ್. ಇನ್ನು 4th ಕ್ವಶನ್, ನಿಯರ್ಲಿ 75% ಆಫ್ ದಿ ಅರ್ತ್ಸ್ ಲ್ಯಾಂಡ್. ಇನ್ನು ನೆಕ್ಸ್ಟ್ ನೋಡಿ, ಇದರಲ್ಲಿ ಯಾವುದಾದ್ರೂ ಒಂದು ವೈಲ್ಡ್ ಲೈಫನ್ನು ಯಾವುದಾದ್ರೂ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಇನ್ಸೆಕ್ಟ್, ಮ್ಯಾಮಲ್ಸ್ ಅಥವಾ ಬರ್ಡ್ಸ್ಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರೀಬೋದಾಗಿತ್ತು. ಅದರ್ ನೆಕ್ಸ್ಟ್, ಡ್ಯೂರಿಂಗ್ ದ ಅರ್ಲಿ ಇಂಡಸ್ಟ್ರಿಯಲ್ ಎರಾ ಮಿಲ್ಸ್ ಅನ್ನೋ ಟೈಮ್ ಪೀರಿಯಡನ್ನು ಕೇಳಿದ್ದಾರೆ. ಯಾವಾಗ ಇದು ಫ್ಯಾಕ್ಟ್ರೀಸ್ಗಳು, ಶಾಪ್ಸ್ಗಳು ಕಟ್ಟಿದ್ರು ನದಿ ದಡಗಳಲ್ಲಿ ಅಂತ ಹೇಳಿ. ಅದರ್ ನೆಕ್ಸ್ಟ್,
ರಿವರ್ಸ್ ಆನ್ಸರ್ ನೋಡಿ, ಅದು 7th ಅಥವಾ 8th ಕ್ವಶನ್ ಇರ್ಬೋದು. ನೀವು ಸೀರಿಯಲ್ ವೈಸ್ ನೋಡ್ತಾ ಹೋಗಿ, ಇಲ್ಲಿ ಟೈಮ್ ಇನ್ನು ವಿಡಿಯೋ ಬಹಳ ಲಾಂಗ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಆ್ಯಡ್ ಪ್ರಿಫಿಕ್ಸ್ ಟು ವರ್ಡ್ ಕಂಟಿನ್ಯೂ, ಡಿಸ್ಕಂಟಿನ್ಯೂ ಆಗುತ್ತೆ. ಪ್ರಿಫಿಕ್ಸ್ ಅಂದರೆ ಆ ವರ್ಡ್ನ ಮುಂದೆ ಒಂದು ವರ್ಡನ್ನು ನಾವು ಇಲ್ಲಿ ಆ್ಯಡ್ ಮಾಡಬೇಕು, ಅದನ್ನು ಆ್ಯಂಟೋನಿ ಮಾಡಲಿಕ್ಕೆ ಪ್ರಿಫಿಕ್ಸ್ ಅಂತ ಇರುತ್ತೆ, ಇನ್ನೊಂದು ಸಫಿಕ್ಸ್ ಅಂತ ಇರುತ್ತೆ. ಅದೇಂದರೆ ಹಿಂದುಗಡೆ ಆ್ಯಡನ್ನು ಮಾಡೋದು. ಇಲ್ಲಿ ನಾವು ಪ್ರಿಫಿಕ್ಸನ್ನು ಆ್ಯಡ್ ಮಾಡು ಅಂದರೆ ಪ್ರೀ, ಇದಕ್ಕಿಂತ ಮೊದಲೇ ಡಿಸ್ ಅನ್ನುವಂಥದ್ದು ಆ್ಯಡ್ ಮಾಡಬೇಕು. ಡಿಸ್ಕಂಟಿನ್ಯೂ ಮಾಡಲಿಕ್ಕೆ ಇಲ್ಲಿ ಇಲೆಕ್ಟ್ರಿಕಲ್ ಅನ್ನುವಂಥ ವರ್ಡನ್ನು ಫಿಲ್ ಮಾಡಬೇಕು. ಇಷ್ಟನ್ನು ಮಾಡಿದರೆ ಇಲ್ಲಿ ಫುಲ್ 10 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ವೇರ್ ಡಿಡ್ ದ ಟ್ರಾವೆಲರ್ ಕಮ್ ಫ್ರಮ್? ಫ್ರಾಮ್ ಆ್ಯನ್ ಆಂಟಿಕ್ಯೂ ಲ್ಯಾಂಡ್. ವೇರ್ ಡಿಡ್ ಹಿ ಸಿ ಸ್ಟ್ಯಾಂಡಿಂಗ್? ವಾಟ್ ಡಿಡ್ ಹಿ ಸಿ ಸ್ಟ್ಯಾಂಡಿಂಗ್ ಇನ್ ದ ಡೆಸರ್ಟ್? ಇಲ್ಲಿ 2 ವಾಸ್ ಟ್ರಂಕ್ಲೆಸ್ ಲೆಗ್ಸ್ ಆಫ್ ಸ್ಟೋನ್. ಥರ್ಡ್ ಕ್ವಶನಿಗೆ ಆನ್ಸರ್, ಅ ಶಾರ್ಟರ್ಡ್ ವಿಸೇಜ್ ಲೈಸ್. ಇನ್ನು ನೆಕ್ಸ್ಟ್ ಪೋಯಮ್ ನೋಡಿ, ಆರ್ ಅಂತ ಇದೆ, ಯಾವುದಾದ್ರೂ ಒಂದನ್ನು ಬರೀಬೋದಾಗಿತ್ತು. ಫಸ್ಟ್ ಕ್ವಶನಿಗೆ ಆನ್ಸರ್, ಹಿ ಕ್ಯಾನ್ ವಾಕ್. ಸೆಕೆಂಡ್ ನೋಡಿ, ಹಿ ವಾಸ್ ದ ಸ್ಪೀಕರ್, ಹೌ ವಾಸ್ ದ ಸ್ಪೀಕರ್ ಕ್ಯೂರ್ಡ್? ಬೈ ಲಾಫ್ಟರ್. ಇಷ್ಟನ್ನು ನೀವು ಬರೀಬೇಕು. ನೆಕ್ಸ್ಟ್, ವಾಟ್ ಇಸ್ ದ ಸ್ಪೀಕರ್, ವೆನ್ ಡಸ್ ದ ಸ್ಪೀಕರ್ ವಾಕ್ ವರ್ಡ್ಸ್? ಅಂದರೆ ವೆನ್ ಹಿ ಇಲ್ಲಿ ಆಯ್ ತೆಗೆದು ಹಿ ಆಗಬೇಕು. ವೆನ್ ಹಿ ಸೀಸ್ ಸ್ಟಿಕ್ಸ್. ಇಷ್ಟನ್ನು ಬರೆದ್ರೆ ಇಲ್ಲಿ ಆನ್ಸರ್ ಕಂಪ್ಲೀಟ್. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅನ್ನು ನೋಡಿ, ಇದು ಪ್ಯಾಸಿವ್ ವರ್ಬ್. ನಿಮ್ಗೆ ಹೇಳಿದ್ದೆ ಇಲ್ಲಿ ಗಾರ್ಡ್ ಅನ್ನೋದು ಸಿಂಗ್ಯುಲರ್, ಹಾಗಾಗಿ ವಾಸ್ ಅನ್ನ ಬರೆದು ಇದಕ್ಕೆ ಇ ಅನ್ನ ಆ್ಯಡ್ ಮಾಡಬೇಕು. ಡಿಸ್ಮಿಸ್ಡ್. ಇಟ್ ಅನ್ನೋದು ಸಿಂಗ್ಯುಲರ್, ಅಗೇನ್ ಇಲ್ಲಿ ವಾಸ್ ಅನ್ನ ಆ್ಯಡ್ ಮಾಡಿ ಇಟ್ ವಾಸ್ ಡಿಸೈಡೆಡ್. ಅಗೇನ್ ಡಿ ಅನ್ನ ಅಷ್ಟೇ ಆ್ಯಡ್ ಮಾಡಬೇಕು. ಡಿಸೈಡೆಡ್ ಟು ಆಫರ್ ದ ಕ್ರಿಮಿನಲ್ a pension. They fixed pension of 600 francs. This again singular, was ಅನ್ನ ಆ್ಯಡ್ ಮಾಡಿ ಅನೌನ್ಸ್ ಇದೆಯಲ್ಲ ಇದಕ್ಕೆ ಡಿ ಅನ್ನ ಆ್ಯಡ್ ಮಾಡಿದರೆ ಇಲ್ಲಿ ಆನ್ಸರ್ ಕಂಪ್ಲೀಟ್. ಸಿಂಪಲ್ ಆಗಿ 3 ಮಾರ್ಕ್ಸ್. ಯಾವುದು ಇಲ್ಲಿ ಟ್ರಿಕಿ ಕ್ವಶನ್ ಆಪ್ಷನ್ ಇರಲಿಲ್ಲ, ಇಲ್ಲಾಂದರೆ ಪ್ರತಿ ವರ್ಷ ಒಂದು ಇರ್ತಿತ್ತು. ಇಲ್ಲಿ ಕೇವಲ ಡಿ ಇಷ್ಟನ್ನು ಆ್ಯಡ್ ಮಾಡಿ ಸುಲಭವಾಗಿ 3 ಅಂಕಗಳನ್ನು ನೀವು ಗಳಿಸ್ಬೋದಾಗಿತ್ತು. ಇನ್ನು ರಿಪೋರ್ಟ್ ದ ಫಾಲೋವಿಂಗ್ ಕಾನ್ವರ್ಸೇಷನ್, ಇದನ್ನು ನಾನು ಜಸ್ಟ್ ಕ್ವಿಕ್ ಆಗಿ ಹೇಳ್ತೀನಿ, ನೀವು ನೋಡ್ತಾ ಹೋಗಿ. ರೂಫ್ told the POP campaigner he worked for Marcus Ibe. POP campaigner replied that they had plenty of work to do this night. ಇನ್ನು ನೋಡಿ, ಇದನ್ನು ನೀವು ಏನು ಮಾಡಬೇಕು, ವೆದರ್ ಯು ಆರ್ ಮಾಡಬೇಕು. ಇಲ್ಲಿ ಇದಕ್ಕೆ ಇನ್ನೊಂದು ಸೆಂಟೆನ್ಸನ್ನು ಆ್ಯಡ್ ಮಾಡಬೇಕು. ದೆನ್ POP campaigner asked the roof whether he was taking this or this ಅನ್ನು ತೆಗೆದು ಇಲ್ಲಿ ನೋಡಿ ದಿಸ್ ಇದ್ದಲ್ಲಿ ದ್ಯಾಟ್ ಅನ್ನು ಹಾಕಬೇಕು. ಹಿ ವಾಸ್ ನೋಡಿ, POP ಕ್ಯಾಂಪೇನರ್ ಆಸ್ಕ್ಡ್ ರೂಫ್ ವೆದರ್ ಹಿ ವಾಸ್ ಟೇಕಿಂಗ್ ದ್ಯಾಟ್ ಆರ್ ನಾಟ್. ಅದರ ನೆಕ್ಸ್ಟ್ ನೋಡಿ, ರೂಫ್ ಅನ್ನು ರಿಪ್ಲೈ ಮಾಡ್ತಾನೆ. ರೂಫ್ ವಿಲ್ ಇಟ್ ನಾಟ್ ಬಿ ಹರ್ಡ್ ಔಟ್ಸೈಡ್ ದಿಸ್ ರೂಮ್. ರೂಫ್ ಆಸ್ಕ್ಡ್ ವೆದರ್ ಅಥವಾ ಇಫ್ ಇಟ್ ವುಡ್ ನಾಟ್ ಬಿ ಹರ್ಡ್ ಔಟ್ಸೈಡ್ ದಿಸ್ ರೂಮ್. ಇದು ಕ್ವಶನ್ ಮಾರ್ಕ್ ಅನ್ನು ತೆಗೆದು ಫುಲ್ ಪಾಯಿಂಟ್ ಅನ್ನು ಬರೀಬೇಕು. ದಿಸ್ ಇದೆಯಲ್ಲ, ಇದನ್ನು ಅಗೇನ್ ದ್ಯಾಟ್ ಅಂತ ಇಲ್ಲಿ ಚೇಂಜ್ ಮಾಡಬೇಕು. ದ್ಯಾಟ್ ರೂಮ್. POP ಕ್ಯಾಂಪೇನರ್, ವಿ ಆರ್ ಆಫ್ಟರ್ ಓಟ್ಸ್ ನಾಟ್ ಗಾಸಿಪ್. POP ಕ್ಯಾಂಪೇನರ್ ರಿಪ್ಲೈಡ್ ದ್ಯಾಟ್ ದೇ ವರ್ ಆಫ್ಟರ್ ಓಟ್ಸ್ ನಾಟ್ ಗಾಸಿಪ್. ಇಷ್ಟನ್ನು ಬರೆದ್ರೆ ಕಂಪ್ಲೀಟ್ ಇಲ್ಲಿ 5 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಇನ್ನು ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ನೋಡಿ, ಇದು ಈಸಿಯೆಸ್ಟ್ ಡೈಲಾಗ್, ಬಹಳ ಈಸಿಯಾಗಿರುವಂಥ ಡೈಲಾಗ್ ಕೇಳಲಾಗಿತ್ತು. ಬಹಳ ಈಸಿಯಾಗಿರುವಂಥ ಡೈಲಾಗ್. ಅಮಿತಾ ನೋಡಿ, ಗ್ರೀಟಿಂಗ್, ಗುಡ್ ಮಾರ್ನಿಂಗ್ ಮ್ಯಾಮ್ ಅಥವಾ ಸರ್ ಅಂತ ಹಾಕಿ. ರಿಪ್ಲೈ, ವೆರಿ ಗುಡ್ ಮಾರ್ನಿಂಗ್. ಸೀಕ್ ಪರ್ಮಿಷನ್, ಕ್ಲಾಸ್ನಲ್ಲಿ ಎಂಟರ್ ಆಗೋದಕ್ಕೆ ಮೇ ಐ ಕಮ್ ಇನ್ ಮ್ಯಾಮ್ ಅಥವಾ ಸರ್ ಅಂತ ಹಾಕಿ. ವೈ ಆರ್ ಯು ಲೇಟ್, ಒಂದು ರೀಸನನ್ನು ಕೊಡಿ. ಬಸ್ ಮಿಸ್ ಆಯಿತು ಸರ್, ಐ ಮಿಸ್ಡ್ ದಿ ಫಸ್ಟ್ ಬಸ್. ಇಷ್ಟನ್ನು ಬರೀ ಕ್ಯೂ ರೀಸನ್. ಯು ಮಸ್ಟ್ ಲೀವ್ ಹೋಮ್ ಅರ್ಲಿ, ಗೆಟ್ ಇನ್. ಅಗ್ರಿ ಅಂದರೆ ಓಕೆ ಅಂತ ಹೇಳಬೇಕು. ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಅಂತ ಬರೆದೆ. ಇಷ್ಟು ಬರೆದೆ ಇಲ್ಲಿಯೂ ಕೂಡ 4 ಮಾರ್ಕ್ಸ್ ಈಸಿಯಾಗಿ ಗಳಿಸುವಂಥದ್ದು. ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್. ಫಸ್ಟ್ ಒನ್ ಅದು ವೆಲ್ ವರ್ಸ್ಡ್, ಸೆಕೆಂಡ್ ಇದೆಯಲ್ಲ ಶೈ ಅವೇ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ರೈಟ್ ಲಿಂಕರ್. ಫಸ್ಟ್ ನೋಡಿ ವೆನ್, ಅದರ ನಂತರ ಆಸ್, ಥರ್ಡ್ ಇದೆಯಲ್ಲ ಹೌ ಎವರ್, ಕೊನೆಯದಾಗಿ ಹೆನ್ಸ್. ಇದು ಕೂಡ ಬಹಳ ಈಸಿಯಾಗಿತ್ತು, ಕೇವಲ 4-5 ಲೈನನ್ನು ಕೊಟ್ಟಿದ್ರು. ಫಸ್ಟ್ ನೋಡಿ, ಇಲ್ಲಿ ಡೆವಲಪ್ಡ್ ಇನ್ ಇಸ್ರೇಲ್, ದ ಸಿಸ್ಟಮ್ ಯೂಸಸ್ ಸ್ಮಾಲ್ ಅಮೌಂಟ್ ಆಫ್ ವಾಟರ್, ಇಲ್ಲಿ ಬರೀಬೇಕು ಯೂಸಸ್, ಆ್ಯಂಡ್ ಇಟ್ ವಾಸ್ ಇಂಟ್ರಡ್ಯೂಸ್ಡ್ ಇನ್ 1970s ಅಂತ ಇಲ್ಲಿ ಬರೀಬೇಕು. ನೆಕ್ಸ್ಟ್ ವೈಡ್ಲಿ
ಇಲ್ಲಿ ವೈಡ್ಲಿ ಯೂಸ್ಡ್ ಅಂತ ಇದೆಯಲ್ಲ, 2 ರಾಜ್ಯಗಳ ಹೆಸರನ್ನ ಬರಿಬೇಕು, ರಾಜಸ್ಥಾನ್ ಆ್ಯಂಡ್ ಕರ್ನಾಟಕ. ಮೇನ್ಲಿ ಯೂಸ್ಡ್ ಫಾರ್ ನೋಡಿ, ಮೇನ್ಲಿ ಯೂಸ್ಡ್ ಫಾರ್ ಕೋಕೋನಟ್ಸ್ 3 ಬಾಕ್ಸ್ ಇದೆ, ಕೋಕೋನಟ್ಸ್, ವೆಜಿಟೇಬಲ್ಸ್, ಪ್ಲಾಂಟೇಶನ್ ಕ್ರಾಪ್ಸ್. ಇಷ್ಟನ್ನು ಮಾಡಿದರೆ ಇಲ್ಲಿಯೂ ಕೂಡ 4 ಮಾರ್ಕ್ಸ್ ಕಂಪ್ಲೀಟ್. ಇನ್ನು ಲೆಟರ್ನ ನೀವು ಬರೆದಿರ್ಬೋದು ಎಲ್ಲರೂ ಸುಲಭವಾಗಿ. ನ್ಯೂಸ್ ಪೇಪರ್ನ ದ ಡೆಕ್ಕನ್ ಹೆರಾಲ್ಡ್, ಡೇಟ್ ಇದೆ 23rd. ರೈಟ್ XSS ಫಾರ್ ನೇಮ್, YYY ಫಾರ್ ಅಡ್ರೆಸ್. PUC ಕ್ವಾಲಿಫಿಕೇಶನ್ ಕೇಳಿದ್ದಾರೆ, ಕಮ್ಯುನಿಕೇಷನ್ ಸ್ಕಿಲ್, ಇಂಗ್ಲೀಷ್, ಹಿಂದಿ, ಕಂಪ್ಯೂಟರ್ ನಾಲೆಜ್ ಇಷ್ಟನ್ನು ನೀವು ಹಾಕಿ ಬರೀಬೇಕು. ಅಡ್ರೆಸ್ ಇಲ್ಲಿ 10 days ಅಂತ ಕೊಡಲಾಗಿದೆ, ಹಾಗಾಗಿ ನೀವು 23 ಡೇಟ್ ಇದ್ದರೆ, ಇದನ್ನು ಫೆಬ್ರವರಿ ಇದ್ದರೆ 3rd ಮಾರ್ಚ್ ಒಳಗೆ ಯಾವುದಾದ್ರೂ ಒಂದು ಡೇಟನ್ನು ಚೂಸ್ ಮಾಡಿಕೊಂಡು ಇಲ್ಲಿ ಹಾಕಿರಬೇಕು, ಅಥವಾ 23rd ಹಾಕಿದ್ರು ಕೂಡ ಎಸ್ ನೋ ಪ್ರಾಬ್ಲಮ್ ನಡೆಯುತ್ತೆ. ಆದರೆ 2-3 ದಿನ ಬಿಟ್ಟು ಹಾಕಿದರೆ ಬಹಳ ಬೆಟರ್. ನೆಕ್ಸ್ಟ್ ಇನ್ನು ಸ್ಪೀಚನ್ನು ಬರೆಯೋದು, ಇದರ ಬಗ್ಗೆ ನಾನು ನಿಮಗೆ ಏನೂ ಹೇಳ್ಕೊಟ್ಟಿರಲಿಲ್ಲ. ಇನ್ನೊಂದು ನಿಮಗೆ ಆಪ್ಷನ್ ಇರುತ್ತೆ, ಅದರ ಬಗ್ಗೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಇಲ್ಲಿದೆ ಈ ಆಪ್ಷನ್. ಅಗೇನ್ ಪೈ ಚಾರ್ಟ್ ಬಂದಿತ್ತು, ಇಲ್ಲಿ ಕಂಪ್ಯಾರಿಸನ್ ಮಾಡಿ ನೀವು ಬರಿಬೇಕು. ಅದೇ ರೀತಿ ಸಿಂಪಲ್ ಸೆಂಟೆನ್ಸ್, ಇದರಲ್ಲೇ ಕೂಡ ಯಾವ ರೀತಿ ವರ್ಡನ್ನು ನಾವು ತೊಗೊಂಡು ಕಾಪಿ ಪೇಸ್ಟ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೆ. ಇಲ್ಲಿ ವಾಚ್ ಇದೆಯಲ್ಲ, ವಾಚ್ ಅನ್ನುವಂಥ ವರ್ಡನ್ನು ಕಾಪಿ ಮಾಡ್ಕೊಳ್ಳೋದು. ಮೆನ್ ಆ್ಯಂಡ್ ವುಮೆನ್ ಇಷ್ಟನ್ನು ತೆಗೆದುಕೊಂಡು ಮೆನ್, ಇಲ್ಲಿ ನೀವು ಮೆನ್ ಅನ್ನುವಂಥ ಈ ವರ್ಡನ್ನು ಯೂಸ್ ಮಾಡಿಕೊಂಡು ಮೆನ್ ವಾಚಸ್ ನ್ಯೂಸ್ ಮೋರ್ ದ್ಯಾನ್ ವುಮೆನ್, ಬಿಕಾಸ್ ಮೆನ್ ವಾಚಸ್ ಜಸ್ಟ್ 40%, ವೆರಾಸ್ ವುಮೆನ್ ಜಸ್ಟ್ ವಾಚಸ್ 10% ನ್ಯೂಸ್ ಅಂತ ಈ ರೀತಿ ಬರೀಬೇಕಾಗಿತ್ತು. ಕಂಪೇರ್ ಮಾಡಿ ಬರೀಬೇಕು. ಅದೇ ರೀತಿ ಇಲ್ಲಿ ಅನಲೈಸ್ ಮಾಡಬೇಕು. ಬಹಳಷ್ಟು ಮೆನ್ ಇದೆಯಲ್ಲ, ಬ್ಯೂಟಿ TV ಪ್ರೋಗ್ರಾಮ್ಸನ್ನು ಬಹಳ ಕಡಿಮೆ ನೋಡುತ್ತಾರೆ, ಅಂದರೆ ಓನ್ಲಿ 8%. ವುಮೆನ್ ಅದಾರಲ್ಲ ಅದು 40%. ಅಂದರೆ ಗರ್ಲ್ಸ್ ಅದಾರಲ್ಲ, ಫೀಮೇಲ್ಸ್ ಬಹಳ ಬ್ಯೂಟಿ ಚಾನಲ್ಸ್ಗಳನ್ನ TV ಪ್ರೋಗ್ರಾಮ್ಸ್ಗಳನ್ನ ನೋಡ್ತಾರೆ. ಈ ರೀತಿ ಕಂಪ್ಯಾರಿಸನ್ ಮಾಡಿ ಇಲ್ಲಿ ಬರೆದ್ರೆ ನಿಮಗೆ 4 ಅಂಕ ಸಿಗುತ್ತಿತ್ತು. ಈಸಿಯಾಗಿ ನೀವು ಇಲ್ಲಿ ಬರೆದಿರಬಹುದು. ನೀವು 5 ಅಂಕದ ಮಾರ್ಕ್ಸ್ ಇದೆ, 5 ಅಂಕದ ಅಂಕದ ಒಂದು ಕ್ವಶನ್ ಸುಲಭವಾಗಿ ನೀವು 3-4 ಇಲ್ಲಿ ಅಂಕವನ್ನು ಗಳಿಸಿರ್ಬೋದು ಅಂತ ನಾನು ಹೋಪ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ಪ್ರೊನೌನ್ಸ್. ಮೊದಲನೇ ಪ್ರೊನೌನ್ಸ್ ದೇ ಇದೆಯಲ್ಲ, ಅದು ರಿವರ್ಸ್. ಎರಡನೇದು ಅಗ್ರಿಕಲ್ಚರ್, ವೇರ್ ಇದೆಯಲ್ಲ ಡ್ರೈ ರೀಜನ್ಸ್, ದೇರ್ ಇದೆಯಲ್ಲ ಫಾರ್ಮರ್ಸ್. ಇಲ್ಲಿ ರೀಅರೇಂಜ್ ದಿ ಜಂಬಲ್ಡ್ ಸೆಗ್ಮೆಂಟ್ಸ್ ಇದೆಲ್ಲ. ಇದು ನೋಡಿ, ಮೋಟರ್ ಕಾರ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್ ಇನ್ ಬ್ರೆಜಿಲ್. ಇದು ಆನ್ಸರ್. ಈ ರೀತಿ ನೀವೆಲ್ಲರೂ ಬರೆದಿದ್ದೀರಿ. ಎಲ್ಲರೂ ಪಾಸ್ ಆಗುವಂಥದ್ದು, ಬಹಳಷ್ಟು ವಿದ್ಯಾರ್ಥಿಗಳು ಪರ್ಸೆಂಟೇಜ್ ಮಾಡುವಂಥ ಮಟ್ಟಿಗೆ ನೀವು ಬರೆದಿದ್ದೀರಿ ಇಂಗ್ಲೀಷಲ್ಲಿ ಅಂತ ನಾನು ಭಾವಿಸ್ತೀನಿ. ಇದು ಆನ್ಸರ್ ಆಗಿತ್ತು. ಇನ್ನು 4 ಅಂಕದ 6 ಅಂಕದ ಪ್ರಶ್ನೆಗಳಿಗೆ ಆನ್ಸರ್ ನೀವು ಹೇಗೆ ಬರೆದಿರಿ ಅದರ ಡಿಪೆಂಡ್ ಮೇಲೆ ಇವ್ಯಾಲ್ಯೂಯೇಷನ್ ಆಗುತ್ತೆ. ಈಗ ಇದು ಗ್ರಾಮರ್ನ ಎಲ್ಲ ಆನ್ಸರನ್ನು ನಿಮಗೆ ಈಗಾಗಲೇ ಹೇಳಿದ್ದೀನಿ. ನೀವು ಬರ್ತಿರುವಂಥ ಆನ್ಸರನ್ನು ಕಂಪೇರ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡ್ಕೋಬಹುದು. ನಿಮ್ಮ ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಎಷ್ಟು ಆಗಬಹುದು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೇ ತಿಳಿಸಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮೊದಲ ಬಾರಿಗೆ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಎಲ್ಲ ಗೆಳೆಯರಿಗೂ ಈ ವಿಡಿಯೋನ ಶೇರ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.